ಪಬ್ಲಿಕ್ಸ್ ಟೈಮ್ 24x7ಗೆ ಸ್ವಾಗತ. ಲಿವ್ ಇನ್ ರಿಲೇಶನ್ಶಿಪ್ಗೆ ಅಡ್ಡಿಯಾಗಿದ್ದಾರೆ ಎಂಬ ಕಾರಣಕ್ಕೆ ಪ್ರಿಯಕರನೊಂದಿಗೆ ಸೇರಿ ಹೆತ್ತ ತಂದೆ ತಾಯಿ ಹಾಗೂ ತಂಗಿಯನ್ನೇ ಚಾಕುವಿನಿಂದ ಹಿರಿದು ಬರ್ಬರವಾಗಿ ಹತ್ಯೆಗೈದಿದ್ದ ಟೆಕ್ಕಿ ಯುವತಿಯನ್ನ ವೈಟ್ಫೀಲ್ಡ್ ವಿಭಾಗದ ಪೊಲೀಸರು ಪುದುಚೇರಿ ರೈಲ್ವೆ ನಿಲ್ದಾಣದ ಬಳಿ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ಶ್ವೇತಾ 25 ವರ್ಷ ಎಂದು ಗುರುತಿಸಲಾಗಿದೆ. ಆಕೆಯ ಪ್ರಿಯಕರ ಕೊಲೆಯ ಮತ್ತೊಬ್ಬ ಆರೋಪಿ ಕೇನಾಥ್ ಪತ್ತೆಗಾಗಿ ಪೊಲೀಸರು ತೀವ್ರ ಜಾಲ ಬೀಸಿದ್ದಾರೆ. ಸೀಗೆಹಳ್ಳಿಯ ಡಾಮಿನಿಕ್ ಲೇಔಟ್ನಲ್ಲಿರುವ ಸಾಯಿ ಗ್ರೀನ್ ಹೋಮ್ಸ್ ಅಪಾರ್ಟ್ಮೆಂಟ್ನಲ್ಲಿ ಸೋಮವಾರ ರಾತ್ರಿ ಸೋಮಸುಂದರ್ 52 ವರ್ಷ, ಅವರ ಪತ್ನಿ ಮುತ್ತುಲಕ್ಷ್ಮಿ 48 ವರ್ಷ ಮತ್ತು ಕಿರಿಯ ಪುತ್ರಿ ಸುಪ್ರಿಯಾ 19 ವರ್ಷ ಎಂಬುವರನ್ನ ಹತ್ಯೆ ನಡೆದಿತ್ತು. ಪೊಲೀಸ್ ಮೂಲಗಳ ಪ್ರಕಾರ ಶ್ವೇತಾ ಹಾಗೂ ಕೇನಾಥ್ ನ್ಯೂ ಹ್ಯಾರಿಸನ್ ಕಾಲೇಜಿನಲ್ಲಿ ಒಟ್ಟಿಗೆ ಬಿಟೆಕ್ ಮುಗಿಸಿ ಖಾಸಗಿ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ವರ್ಕ್ ಫ್ರಮ್ ಹೋಮ್ನಲ್ಲಿ ಇದ್ರು. ಇವರಿಬ್ಬರು ಕಳೆದ 2 ತಿಂಗಳಿನಿಂದ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರು. ಆರಂಭದಲ್ಲಿ ಈ ವಿಷಯವನ್ನ ಶ್ವೇತಾ ಮುಚ್ಚಿಟ್ಟಿದ್ಲು. ಇತ್ತೀಚೆಗೆ ಪೋಷಕರಿಗೆ ತಾನಿರುವ ಜಾಗದ ಮಾಹಿತಿಯನ್ನ ನೀಡಿದ್ಲು. ಮಗಳ ಸಹಜೀವನಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಪೋಷಕರು ಬುದ್ಧಿವಾದ ಹೇಳಲು ಸೋಮವಾರ ಸಂಜೆ ಆಕೆಯ ಅಪಾರ್ಟ್ಮೆಂಟ್ಗೆ ಬಂದಿದ್ರು. ಈ ವೇಳೆ ನಡೆದ ತೀವ್ರ ಜಗಳದ ನಡುವೆ ಶ್ವೇತಾ ಮತ್ತು ಕೇನತ್ ಸೇರಿ ಮುತ್ತುಲಕ್ಷ್ಮಿ ಹಾಗೂ ಸುಪ್ರಿಯಾ ಅವರನ್ನ ಚಾಕುವಿನಿಂದ ಹಿರಿದು ಸ್ಥಳದಲ್ಲೇ ಕೊಂದಿದ್ದಾರೆ. ತೀವ್ರ ಗಾಯಗಳೊಂದಿಗೆ ತಪ್ಪಿಸಿಕೊಂಡು ಹೊರಬಂದ ತಂದೆ ಸೋಮಸುಂದರ್ ಅವರ ಸ್ಥಳೀಯರ ನೆರವಿನಿಂದ ಆಸ್ಪತ್ರೆಗೆ ದಾಖಲಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಹತ್ಯೆ ನಡೆದ ಮನೆಯನ್ನ ಶೋಧಿಸಿದ ಪೊಲೀಸರಿಗೆ ಶ್ವೇತಾ ಬರೆಯುತ್ತಿದ್ದ ವೈಯಕ್ತಿಕ ಡೈರಿ ಸಿಕ್ಕಿದೆ. ಐ ಆಮ್ ಸ್ಟ್ಯಾಂಡ್, ಐ ಆಮ್ ಲೋನ್ಲಿ, ಫೀಲಿಂಗ್ ಲೌಡ್, ಐ ಆಮ್ ಡಿಪ್ರೆಸ್ಡ್, ಐ ಆಮ್ ಸುಪೀರಿಯರ್. ನಾನು ದುಃಖದಲ್ಲಿದ್ದೇನೆ, ಒಬ್ಬಂಟಿಯಾಗಿದ್ದೇನೆ, ಡಿಪ್ರೆಷನ್ ಇದ್ದೇನೆ, ನಾನೇ ಶ್ರೇಷ್ಠ ಎಂದು ಬರೆದುಕೊಂಡಿರುವುದು ಪತ್ತೆಯಾಗಿದೆ. ಬಂಧನದ ಬಳಿಕ ಪ್ರಾಥಮಿಕ ವಿಚಾರಣೆಯಲ್ಲಿ ಆರೋಪಿ ಶ್ವೇತಾ ಪೊಲೀಸರ ಮುಂದೆ ಆಘಾತಕಾರಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾಳೆ. ನನ್ನ ಪೋಷಕರು ನನ್ನ ಜೀವನವನ್ನೇ ಕಂಟ್ರೋಲ್ ಮಾಡ್ತಾ ಇದ್ರು, ನನಗೆ ಯಾವುದೇ ಸ್ವಾತಂತ್ರ್ಯ ಕೊಡ್ತಾ ಇರಲಿಲ್ಲ. ಆ ಕೋಪದಲ್ಲೇ ನಾನು ಈ ಹತ್ಯೆ ಮಾಡಿದ್ದೇನೆ ಎಂದು ಒಪ್ಪಿಕೊಂಡಿದ್ದಾಳೆ. ಕೃತ್ಯದ ಬಳಿಕ ಇಬ್ಬರು ಪರಾರಿಯಾಗಿ ಮಾರ್ಗ ಮಧ್ಯೆ ಪ್ರತ್ಯೇಕವಾಗಿದ್ರು. ಸದ್ಯ ಶ್ವೇತಾ ಪೊಲೀಸ್ ಕಸ್ಟಡಿಯಲ್ಲಿದ್ದು, ತಲೆಮರೆಸಿಕೊಂಡಿರುವ ಕೇನಾಥ್ ಪತ್ತೆಗೆ ವಿಶೇಷ ತಂಡವನ್ನ ರಚಿಸಲಾಗಿದೆ.